ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಈಗ ವಕ್ಫ್ ಮಂಡಳಿಯ ಆಡಳಿತದ ಕುರಿತು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಸಾಗರದ ಪ್ರತಿಷ್ಠಿತ ಜಾಮಿಯಾ ಮಸೀದಿ ಮತ್ತು ಮಜ್ಲಿಸೆ ಮುಂತಜಿಮಾ ಮುಸ್ಲಿಮಿನ್ ಸಮಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು? ಸಮಿತಿಯ ಮೇಲಿರುವ ಗಂಭೀರ ಆರೋಪಗಳೇನು? ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಸಾಗರದ ಜಾಮಿಯಾ ಮಸೀದಿ ಸಮಿತಿಯ ವಿರುದ್ಧ ಈಗ ಅಸಮಾಧಾನದ ಕಟ್ಟೆ ಒಡೆದಿದೆ. ನಿಯಮದ ಪ್ರಕಾರ ಸಮಿತಿಯ ಅಧಿಕಾರ ಅವಧಿ 3 ವರ್ಷ ಮಾತ್ರ. ಆದರೆ ಅವಧಿ ಮುಗಿದಿದ್ದರೂ ಅಧ್ಯಕ್ಷ ಫಯಾಜ್ ಅಹ್ಮದ್ ಹಾಗೂ ಕಾರ್ಯದರ್ಶಿ ಸೈಯದ್ ತಾಹಿರ್ ಅಧಿಕಾರ ಬಿಟ್ಟುಕೊಡದೆ ಮುಂದುವರಿಯುತ್ತಾ ಇದ್ದಾರೆ ಎನ್ನುವುದು ಪ್ರತಿಭಟನಾಕಾರರ ಮುಖ್ಯ ಆರೋಪ. ಮಜ್ಲಿಸೆ ಮುಂತಜಿಮಾ ಆಡಳಿತ ಕಮಿಟಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮಜ್ಲಿಸೆ ಮುಂತಜಿಮಾ ಆಡಳಿತ ಕಮಿಟಿಯ ವಕ್ಫ್ ಬೋರ್ಡ್ನಿಂದ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಲು ಅಧಿಕಾರಿಗಳಿಗೆ ಕಾರ್ಯದರ್ಶಿ ಸೈಯದ್ ತಾಹಿರ್ ಲಂಚ ನೀಡಿರುವುದಾಗಿ ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಸಮುದಾಯದಲ್ಲಿ ಆತಂಕ ಮೂಡಿಸಿದೆ. ಸಮಿತಿಯು ಪಾರದರ್ಶಕತೆ ಕಾಪಾಡದೆ ಆರ್ಥಿಕ ಅವ್ಯವಹಾರ ನಡೆಸುತ್ತಾ ಇದೆ ಎಂಬ ದೂರುಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇಂದು ನಡೆದ ಪ್ರತಿಭಟನೆಯಲ್ಲಿ ತೌಫಿಕ್ ಅಹ್ಮದ್, ಮಸೂದ್ ಅಹ್ಮದ್, ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಸಮುದಾಯದ 100 ಪ್ರಮುಖರು ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ಅಧಿಕಾರಿಗಳಿಗೆ ಒಂದು ಗಡುವು ಕೂಡ ನೀಡಲಾಗಿದೆ. ಮುಂದಿನ 15 ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ. ನಮ್ಮ ಜಾಮಿಯಾ ಮಸೀದಿ ಮತ್ತು ಅಲಯನ್ಸ್ ಪ್ರಾಪರ್ಟಿ ಮಜ್ಲಿಸೆ ಮುಂತಜಿಮಾ ಜಮಾಯತುಲ್ ಮುಸ್ಲಿಮೀನ್ ಕಮಿಟಿ ಅವರು ಈಗ ಅವರ ಅವಧಿ ಮುಗ್ದಿತ್ತು. ಅವ್ರು ಹೋಗಿ ಈಗ 11 ತಿಂಗಳ ಕಾಲ ಅವಧಿಯನ್ನ ವಿಸ್ತರಣೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಈ ಸಾಗರದಲ್ಲಿ ಈಗ ನಮ್ಮ ಸಮುದಾಯದಲ್ಲೆಲ್ಲ ಹೂವಾಪುವ ಹಬ್ಬಿರೋದೇನಂದ್ರೆ ಅವರು ಹೋಗಿ ಲಂಚ ಕೊಟ್ಟು ಈ ಅವಧಿಯನ್ನ ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಮ್ಮ ಕಮಿಟಿಯ ಕಾರ್ಯದರ್ಶಿಯಾದ ಶ್ರೀ ಸೈಯದ್ ತಾಹಿರ್ ಅವರು 21/11/2025 ಶುಕ್ರವಾರದಂದು ಆಜಾದ್ ಮಸೀದಿಯಲ್ಲಿ ನಡೆದ ಜುಮ್ಮಾ ನಮಾಜಿನ ವೇಳೆ ಅವರ ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಅವರೇ ಆಗಿ ಸ್ವತಃ ಹೇಳಿದ್ರು, ನಮ್ಮ ವಕ್ಫ್ ಬೋರ್ಡ್ ಅಲ್ಲಿ ಅಥವಾ ಯಾವುದೇ ಕೆಲಸ ಮಾಡಿಸ್ಕೆ ಬರಲು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿ, ಅಂದರೆ ಲಂಚ ಕೊಟ್ಟಿ ಮಾಡಿಸ್ಕೊ ಬರ್ಬೇಕು, ಇಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ನಮ್ಮ ಶಿವಪ್ಪ ನಾಯಕ ಸರ್ಕಲಿನಲ್ಲಿರುವ LIC ಪಕ್ಕದ ಅದೊಂದು ಜಾಗ ಇವರು ರೋಡ್ ವಿಡ್ಡಿಂಗಿಗೆ ಮಾರಿದ್ರು. ಆ ದುಡ್ಡನ್ನ ಇವ್ರು ತರಕ್ಕೋಸ್ಕರ 5 ರಿಂದ 6 ಲಕ್ಷ ರೂಪಾಯಿ, ನಾವು 50 ಲಕ್ಷ ರೂಪಾಯಿ ರಿಲೀಸ್ ಮಾಡ್ಸಕ್ಕೋಸ್ಕರ 5 ರಿಂದ 6 ಲಕ್ಷ ರೂಪಾಯಿ ನಾವು ಲಂಚ ಕೊಟ್ಟಿದ್ವಿ ಅಂತ ಅವ್ರು ಸಾರ್ವಜನಿಕ ಹೇಳಿಕೆ ಕೊಟ್ಟಿದ್ರು. ಯಾವುದೇ ಕೆಲಸ ಮಾಡಿಸಲು ದುಡ್ಡಿಲ್ದೆ ಆಗಲ್ಲ ಅಲ್ಲಿ ಅಂತ ಹೇಳಿದ್ರು. ಆ ಕಾರಣದಿಂದ ಇವರು ಏನು 11 ತಿಂಗಳು ಯಾವುದೇ ಸಮಾಜದ ಒಂದು ಅಭಿಪ್ರಾಯ ಪಡೆಯದೆ ನಮ್ಮ ಸಮಾಜದಲ್ಲಿ ಇರೋ ಇದ್ರ ಪ್ರಕಾರ ಅವರು ಅವಧಿ ವಿಸ್ತರಣೆ ಮಾಡ್ಬೇಕಂದ್ರೆ ಅವರು ಸಮಾಜದ ಅಭಿಪ್ರಾಯ ಪಡಬೇಕು. ವಕ್ಫ್ ಬೋರ್ಡ್ ಸದಸ್ಯ, ವಕ್ಫ್ ಬೋರ್ಡ್ ಇವ್ರು ಏನಿರ್ತ ಅಧಿಕಾರಿಗಳು ಅವ್ರು ಸಾಗರಕ್ಕೆ ಬಂದು ನಮ್ಮ ಮಸೀದಿಗೆ ಬಂದು ಇಲ್ಲೆಲ್ಲ ನಮ್ಮ ಸಮುದಾಯದ ಅವರೊಂದು ತಗೊಂಡು ಅಭಿಪ್ರಾಯ ತಗೊಂಡು ಅದ್ ತದನಂತರ ಅವರು ವಿಸ್ತರಣೆ ಮಾಡ್ಕೊಡ್ಬೇಕು. ಇದೆಲ್ಲ ಏನು ನಡೆದಿದೆ, ಯಾರಿದ್ದು ಅಭಿಪ್ರಾಯನೂ ಪಡೆಯದೆ ಇವರು ಹೋಗಿ ಡೈರೆಕ್ಟ್ ಆಗಿ 11 ತಿಂಗಳ ಅವಧಿಯನ್ನು ವಿಸ್ತರಣೆ ಮಾಡ್ಕೊ ಬಂದಿದ್ದಾರೆ. ಇವರು ಲಂಚ ಕೊಟ್ಟು, ದೊಡ್ಡ ಮೊತ್ತವನ್ನು ಲಂಚ ಕೊಟ್ಟು ಮಾಡ್ಕೊ ಬಂದಿದ್ದಾರೆ ಅಂತ ನಮಗೆ ಎಲ್ಲ ಇದು. ಮತ್ತೆ ಇವ್ರು ಬಂದು 3.5 ವರ್ಷ ಆಗ್ತಾ ಬಂತು. ನಮ್ಮ ಮಸೀದಿಗೆ 3 ವರ್ಷದಿಂದ ಇವ್ರು ಬಂದ ಮೇಲೆ ಏನು ರಂಜಾನ್ ತಿಂಗಳಲ್ಲಿ ದೇಣಿಗೆ ಅಂತ ನಾವು ಎಲ್ಲ ಸಮುದಾಯದವರು ಕೊಡ್ತೀವಿ. ಆ ದೇಣಿಗೆ ಹಣ ಮತ್ತೆ ನಮ್ಮ ಮಸೀದಿಗೆ ಪ್ರತಿ ತಿಂಗಳು ಸಂಕೀರ್ಣದ ಬಾಡಿಗೆ ಹಣ, ಒಂದು ದೊಡ್ಡ ಮೊತ್ತವನ್ನು ಬಾಡಿಗೆ ಬರುತ್ತೆ. ಆಮೇಲೆ ಗೋಲಕ್ ಡಬ್ಬ ಅಂತ ಇರುತ್ತೆ, ಪ್ರತಿ ಜುಮ್ಮಾ ಎಲ್ಲಾ ಮಸೀದಿಗಳಲ್ಲಿ ಇರುತ್ತೆ. ಆ ಗೋಲಕ್ ಡಬ್ಬದ ಹಣ ಮತ್ತೆ ಇಂಥ ಸುಮಾರು ದೇಣಿಗೆ ಹಣವನ್ನ ನಮ್ಮ ಮಸೀದಿಗೆ ಬರ್ತಾನೆ ಇರ್ತವೆ. ಅದೇ ಯಾವುದೇ ತರಹದ ಅವರು ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅವ್ರದ್ದೇ ಕಮಿಟಿದು ಅವ್ರು ಪ್ರತಿ ತಿಂಗಳು ನೋಟಿಸ್ ಬೋರ್ಡ್ ಅಲ್ಲಿ ಲೆಕ್ಕಾಚಾರವನ್ನ ಹಾಕ್ಬೇಕು. ಅದೇ ಇವ್ರು ಬಂದಾಗಿಂದ 3.5 ವರ್ಷ ಆಗ್ತಾ ಬಂತು. ಯಾವುದೇ ತರಹದ ಲೆಕ್ಕಾಚಾರ ಇಲ್ಲ, ಯಾವುದೇ ತರಹದ ದುಡ್ಡಿನ ಇದಿಲ್ಲ. ಮತ್ತೆ ಎಲ್ಲಾ ದುಡ್ಡನ್ನು ಅವ್ರು ಬ್ಯಾಂಕ್ ಥ್ರೂ ಅಲ್ಲಿ ಅವರು ಎಲ್ಲ ಅಷ್ಟೇ ಮಾಡ್ಬೇಕು ವ್ಯವಹಾರ. ಅದು ಇವರೆಲ್ಲ ಕ್ಯಾಶ್ ಅಲ್ಲಿ ಮಾಡಿರ್ತಾರೆ ಅಂತ ನಾವು ಕಮಿಟಿ ಒಳಗವರೇ ಹೇಳಿದ್ದಾರೆ ಸದಸ್ಯರು. ಮತ್ತೆ ಯಾವುದೇ ಲೆಕ್ಕಾಚಾರನೂ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಈ ದಿನ AC ಅವರಿಗೆ ಬಂದು ಮನವಿ ಮಾಡಕ್ ಬಂದಿದ್ದೀವಿ. ಮೊದಲನೇದು, ಇವ್ರದ ಅವಧಿ ಏನು ಇವರು ವಿಸ್ತರಣೆ ಮಾಡ್ಕೊ ಬಂದಿದ್ದಾರೆ ಅನಧಿಕೃತ, ಅದನ್ನ ಫಸ್ಟ್ ವಜಾಗೊಳಿಸ್ಬೇಕು.
ಆಮೇಲೆ ಕೇರ್ ಟೇಕರ್ ಆಗಿ ಅಡ್ಮಿನಿಸ್ಟ್ರೇಟರ್ಗೆ ಕೂರಿಸಿ ಹೊಸ ಕಮಿಟಿ ರಚನೆ ಮಾಡಕ್ಕೆ ಕಾನೂನಿನ ಪ್ರಕಾರ ಏನು ಕರೆಸಿ ನಮ್ದು ಜನರಲ್ ಬಾಡಿ ಮೀಟಿಂಗ್ ಕರೆಸಿ ಸಾಮಾನ್ಯ ಸಭೆ ಕರೆಸಿ ಅದ್ರಲ್ಲಿ ಒಂದು ಹೊಸ ಕಮಿಟಿ ರಚನೆ ಆಗ್ಬೇಕು. ಮತ್ತೆ ಇವರು ಏನು ಈ ಮೂರುವರೆ ವರ್ಷದ ಇವ್ರದ್ದು ಏನು ದುಡ್ಡಿನ ಲೆಕ್ಕಾಚಾರ ಇದೆ ಎಲ್ಲ ಸರ್ಕಾರ ಒಂದೊಂದು ರೂಪಾಯಿ ಲೆಕ್ಕಾಚಾರವನ್ನ ತಗೋಬೇಕು ಇವ್ರ ಹತ್ರ. ಸುಮಾರು ದುಡ್ಡು ಇವರು ಅವ್ಯವಹಾರ ಮಾಡಿದ್ದಾರೆ ಅಂತ ನಮ್ಗೆಲ್ಲರಿಗೂ ಒಂದು ಸಂಶಯ ಇದೆ. ಏಕದರ್ಶಿಯಾದ ಶ್ರೀ ಸೈಯದ್ ತಾಹಿರ್ ಅವರು 21/11/2025 ಏನು ಒಂದು ಹೇಳಿಕೆ ಕೊಟ್ಟಿದ್ರು, ಅದ್ರಲ್ಲಿ ಇವರು ಅಧಿಕಾರಿಗಳಿಗೆ ನಾವು ಕೊಟ್ಟಿದೀವಿ ಹಣ ಅಂತ ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳಿದ್ರು. ವಿಡಿಯೋನು ಇದೆ. ಅವರು ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಎಂತಕ್ಕೋಸ್ಕರ ಕೊಟ್ಟಿದ್ರು ಅದು ಸ್ವಲ್ಪ ಅವರು ವಿವರವಾಗಿ ಹೇಳ್ಬೇಕು. ಅಥವಾ ಮಾನ್ಯ AC ಆಫೀಸರ್ ಅವರು AC ಅವರು ಕೇಳ್ಬೇಕು, ಅವ್ರ ಹತ್ರ ಸರ್ಕಾರದವ್ರು ಕೇಳ್ಬೇಕು. ಆಮೇಲೆ ಈ ಮನವಿಯನ್ನು ನಾವು ಇವತ್ತಿಂದ 15 ದಿನ ನಾವು ಕಾಲಮಿತಿಯನ್ನು ಕೊಡ್ತಾ ಇದ್ದೀವಿ. 15 ದಿನದೊಳಗೆ ಇದ್ರದ್ದು ಏನ್ ಪರಿಹಾರ ಬಗೆಹರಿಸಿಲ್ಲ ಅಂದ್ರೆ ನಾವು ದೊಡ್ಡ ಮುಂದ್ಗಡೆ ನಾವು ದೊಡ್ಡ ಪ್ರತಿಭಟನೆಯನ್ನು ಸತ್ಯಾಗ್ರಹವನ್ನು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೂರಲು ನಾವು ತೀರ್ಮಾನಿಸಿದ್ದೇವೆ. ಆದುದರಿಂದ ತಾವುಗಳು 15 ದಿನದ ಒಳಗೆ ಇದರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿಸುತ್ತೇವೆ. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.